ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಚರ್ಚಾ ವಿಷಯವಾದಂತ ಅಸ್ಪಷ್ಟತೆಯಿಂದ ಸ್ಪಷ್ಟತೆಯ ಎಡೆಗೆ ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ರೆಕಾರ್ಡಿಂಗ್ ನೋಡ್ಲಿಕ್ಕೆ. ಬನ್ನಿ ಮೊದಲಿಗೆ ನಾವು ಮಾತಾಡ್ಸೋಣ ನಮ್ಮ ಜಯಪ್ರಕಾಶ್ ಸರ್ ಅವ್ರನ್ನ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅಸ್ಪಷ್ಟತೆಯಿಂದ ಸ್ಪಷ್ಟತೆ ಎಡೆಗೆ ಸರ್, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲರಿಗೂ ತುಂಬಾ ಸರಳವಾಗಿ ಅರ್ಥ ಆಗುತ್ತೆ. ಅಸ್ಪಷ್ಟತೆ, ಸ್ಪಷ್ಟತೆ. ಅಸ್ಪಷ್ಟತೆ ಗೋಜಲು ಗೋಜಲಾಗಿ ಕಾಣಿಸೋದು, ಸ್ಪಷ್ಟತೆ ಕ್ಲಾರಿಟಿ. ಉದಾಹರಣೆಗೆ ಈ ದೃಷ್ಟಿ ದೋಷ ಆದವ್ರಿಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಾದ್ರೆ, ಕಣ್ಣು ಸರಿಯಾಗಿ ಕಾಣಲ್ಲ. ಈಗ ನಾವು ಒಂದು ಲೆನ್ಸ್ ಆ್ಯಡ್ ಮಾಡ್ಕೊಂಡ್ವಿ, ಚೆನ್ನಾಗಿ ಕಾಣಿಸ್ತದೆ. ಆದರೆ ನಾನು ಸಾಮಾನ್ಯವಾಗಿ ಮನೋಭಾವದ ಬಗ್ಗೆ ಹೇಳ್ಬೇಕಾರೆ, ಸಕಾರಾತ್ಮಕ ಮನೋಭಾವದ ಕನ್ನಡಕವನ್ನ ಹಾಕಿಕೊಂಡರೆ ಎಲ್ಲಿಗೆ ಕಣ್ಣಿಗೆ ಹಾಕೊಳ್ಳೋಕ್ಕಾಗಲ್ಲ. ಎಲ್ಲಿಗೆ ಹಾಕೋಬೇಕು? ಸದ್ಯಕ್ಕೆ ಮನಸ್ಸು ಅಂದರೆ ಮೈಂಡ್ಗೆ ಹಾಕ್ಕೊಂಡ್ರೆ ಅಲ್ಲಿ ಒಂದು ಕ್ಲಾರಿಟಿ ಬರುತ್ತೆ ಅಂತ ಹೇಳ್ತೇವೆ. ಆಯಿತು. ಈಗ ಯಾವುದೋ ಒಂದು ವಿಚಾರದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಬೇಕು. ಆಳವಾಗಿ ಅಧ್ಯಯನ ಮಾಡ್ತಾ 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 ಇದ್ದಾಗ ಆರಂಭದಲ್ಲಿ ಗೋಜಲು ಗೋಜಲಾಗಿದ್ದರೂ ಒಳ ಪ್ರವೇಶ ಮಾಡಿದಾಗ, ಓ ಹೌದಲ್ವಾ, ಈ ವಿಷಯ ಹೀಗಿದೆ, ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ಈಗ ನಾನು ಇದುವರೆಗೆ 8 ಪುಸ್ತಕ ಬರ್ತಿದ್ದೇನೆ. 12 ಪುಸ್ತಕಗಳನ್ನು ಪ್ರಿಂಟ್ ಆಗ್ತಾ ಇದೆ. ಇನ್ನೊಂದು 2-3 ಪುಸ್ತಕಕ್ಕೆ ಅಣಿಗೊಳ್ತಾ ಇದ್ದೇನೆ. ಒಂದೊಂದು ವಿಷಯಕ್ಕೆ ಒಳಕ್ಕೆ ಹೋಗ್ತಾ ಇದ್ದಂಗೆ ಪ್ರವೇಶ ಆಗ್ತಾ ಇದ್ದಂಗೆ ನನಗೆ ಕ್ಲಾರಿಟಿ ಆಗ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ಮತ್ತೊಂದು ಉದಾಹರಣೆಯನ್ನು ಹೇಳ್ತಾ ಇರ್ತಾನೆ. ನಾವು ಮುಂದಕ್ಕೆ ಹೋಗ್ತಾ ಇದ್ದಂಗೆ, ಅಂದರೆ ಅಪ್ಡೇಟ್ ಮಾಡಿಕೊಂಡು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆನೂ ಕೂಡ ಕ್ಲಾರಿಟಿ ಜಾಸ್ತಿ ಆಗ್ತದೆ. ಬೆಸ್ಟ್ ವರ್ಷನ್ ಆಫ್ ಅಸ್ ಆದಾಗಲೂ ಸಾಧ್ಯ ಆಗ್ತದೆ. ರೀಇನ್ವೆಂಟಿಂಗ್ ಅವರ್ ಸೆಲ್ಸ್, ಮರುಶೋಧಿಸ್ಕೊಂಡ್ರು ಅದು ಸಾಧ್ಯ ಆಗ್ತದೆ. ಈ ಕಾರಿನ ಹೆಡ್ಲೈಟ್, ಕಾರ್ ಮುಂದೆ ಮುಂದೆ ಹೋದಂಗೆ ಹೆಡ್ಲೈಟು ಮುಂದೆ ಹೋಗಿರೋದ್ರಿಂದ ಇಡೀ ರಸ್ತೆನಲ್ಲಿ ಲೈಟ್ ಇರಬೇಕಂತ ಇಲ್ಲ. ನಾವು ಮುಂದೆ ಹೋಗ್ತಾ ಇದ್ರೆ ಅದು ಬೆಳಕು ಚೆಲ್ಲುತ್ತೆ, ನಮಗೆ ದಾರಿ ಪ್ರವೇಶ ಕ್ಲೀನಾಗಿ ಗೊತ್ತಾಗ್ತದೆ. ಕರೆಕ್ಟಾ? ಸೇಮ್ ವೇ ವಿಷಯದ ಪ್ರವೇಶ ಮಾಡಿಕೊಂಡು ಒಳಗೆ ಹೋಗ್ತಾ ಇರಿ, ಯು ಆರ್ ಗೋಯಿಂಗ್ ಟು ಎಂಜಾಯ್. ಸೊ ಈ ಒಂದು ಅರ್ಥ ನಮ್ಮೆಲ್ಲರಿಗಾಗಲಿ ನಮ್ಮ ವೀಕ್ಷಕರಿಗಾಗಲಿ ಎನ್ನುವ ಸದುದ್ದೇಶದಿಂದ ನಮ್ಮ ಕ್ಲಾಸ್ನಲ್ಲಿ, ಈ ವಿಶೇಷವಾಗಿ ಆನ್ಲೈನ್ ಕ್ಲಾಸ್ನಲ್ಲಿ ಈ ಥರದ ಅಸೈನ್ಮೆಂಟ್ಸ್ ಕೊಡ್ತಾ ಇರ್ತಾನೆ. ಸಮೀತಾ ಮಾಡ್ರೇಟ್ ಮಾಡ್ತಾ ಇದ್ದಾರೆ. ಗಮನಿಸಿ ಎಲ್ಲರೂ ಹೇಗೆ ಮಾತಾಡ್ತಾರೆ ಏನು ಅಂತ. ಸೊ ಕೆಲ ದಿನಗಳು ತಿಂಗಳುಗಳಾದಮೇಲೆ ಇವರೆಲ್ಲ ಎಷ್ಟು ಚೆನ್ನಾಗಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋತಾರೆ. ಅದಕ್ಕೋಸ್ಕರ ಬಿಫೋರ್ ಆ್ಯಂಡ್ ಆಫ್ಟರ್ ಕ್ಲಾರಿಟಿನೂ ಜಾಸ್ತಿ ಆಗ್ತದೆ. ಅದನ್ನು ನಾನು ನೀಡೋದಕ್ಕೆ ಬಯಸಿದ್ದೇನೆ. ಎಸ್, ಥ್ಯಾಂಕ್ ಯು ಸಮೀತಾ. ಧನ್ಯವಾದಗಳು ಸರ್. ಸರ್ ಎಷ್ಟು ಅದ್ಭುತವಾಗಿ ಹೇಳಿದ್ರು. ನಮಗೆ ಒಂದು ಜ್ಞಾನ ಅನ್ನೋದೇನಿದೆ ಅದು ಒಂದು ದಾರಿ ದೀಪ ಇದ್ದಾಗೆ, ಒಂದು ಹೆಡ್ಲೈಟ್, ಕಾರಿನ ಒಂದು ಹೆಡ್ಲೈಟ್ ಇದ್ದಾಗೆ. ನಮಗೆ ಪ್ರತಿಯೊಂದು ವಿಷಯದಲ್ಲಿ ಒಂದು ಸ್ಪಷ್ಟತೆ ಇರೋದಿಲ್ಲ, ಅಂದ್ರೆ ಅಸ್ಪಷ್ಟತೆ ಇರ್ತದೆ. ಅದರ ಆಳ ಅಧ್ಯಯನದಿಂದ ನಾವು ಅದರ ಸ್ಪಷ್ಟತೆಯಿಂದ ನಾವು ಗಳಿಸ್ಕೊಳ್ತೀವಿ ಅನ್ನೋದನ್ನ ಸರ್ ತುಂಬಾ ಅದ್ಭುತವಾಗಿ ಹೇಳಿದ್ರು. ಹಾಗೆ ನಾವು ಇದೇ ವಿಷಯವಾಗಿ ಅಕ್ಷತಾ ಬಂಡಿ ಅವ್ರನ್ನ ಕೇಳೋಣ ಏನ್ ಹೇಳ್ತಾರೆ ಅಂತ. ಅಕ್ಷತಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಎಲ್ಲರಿಗೂ. ಇಂದಿನ ಟಾಪಿಕ್ ಬಂದು ಅಸ್ಪಷ್ಟತೆಯಿಂದ ಸ್ಪಷ್ಟತೆವರೆಗೆ ಅಂತಾರೆ. ಅಸ್ಪಷ್ಟತೆ ಅಂದ್ರೆ ನೀನ್ ಏನಾದ್ರೂ ಒಂದು ಫೀಲ್ಡ್ ಅಚೀವ್ಮೆಂಟ್ ಮಾಡ್ತೀಯಾ ಅಂತೇಳಿ ನನಗ್ ಫೀಲ್ ಅನ್ಸಿರುತ್ತೆ. ಬಟ್ ಇನ್ನೊಬ್ರು ಬಂದು ನೀ ಈ ಫೀಲ್ಡ್ ನೀನ್ ಮಾಡ್ತೀಯಾ ಅಂತ ಜಸ್ಟ್ ಒಂದು ರೇ ಆಫ್ ಓಪನ್ ಕೊಟ್ರೆ ನನ್ ಮುಂದೆ ಏನ್ ಮಾಡ್ಬೇಕು ಅನ್ನೋ ಒಂದು ಅಸ್ಪಷ್ಟತೆಯಾಗಿ ಇರುತ್ತೀನಿ ಮ್ಯಾಮ್. ಬಟ್ ಒಂದು ಮಾರ್ಗದರ್ಶಕರ ಒಂದು ಸಲಹೆ ಮೇರೆಗೆ ನಾವು ಹೋದಾಗ ಒಂದು ಸ್ಪಷ್ಟತೆ ಸಿಗುತ್ತೆ. ಓ, ನನ್ ಗುರಿ ಇದು ಇತ್ತು, ಮೆಂಟರ್ ಆಗಿರುವಂತ ಇವ್ರು ಸಿಕ್ಕಿದ್ದಾರೆ, ನಾನು ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂತ ಹೇಳಿ ಒಂದು ಸ್ಪಷ್ಟತೆ ಸಿಗುತ್ತೆ. ಅಸ್ಪಷ್ಟತೆ ಯಾವಾಗಿರುತ್ತೆ ಅಂದ್ರೆ ನಮ್ಗೇನು ದ್ವಂದ್ವ ಇರುತ್ತೆ ಮ್ಯಾಮ್. ಗೋಜಲು ಗೋಜಲು ಅಂತ ಸರ್ ಹೇಳಿದ್ರಲ್ಲ, ಆ ರೀತಿ ಇದ್ದಾಗ ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಯಾವ ಸೈಡ್ ಹೋಗ್ಬೇಕು, ಏನನ್ನ ಓದ್ಬೇಕು ಅಂತೇಳಿ ನಮ್ಗೆ ಐಡಿಯಾ ಇರುದಿಲ್ಲ. ಬಟ್ ಅದ್ರ ಆಳವನ್ನ ಅದೇನ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವು ವಿಮರ್ಶೆ ಮಾಡ್ತಾ ಹೋದ ಹಾಗೆ ನಮಗೆ ಅದ್ರಲ್ಲಿ ಒಂದು ಸ್ಪಷ್ಟವಾದ ದಾರಿಗಳು ಸಿಗ್ತಾ ಹೋಗುತ್ತೆ ಮ್ಯಾಮ್. ಒಂದು ದಾರಿಲಿ ಹೋಗ್ತಿದೀನಿ ಅಂದ್ರೆ 2-3 ಕವಲು ದಾರಿಗಳು ಇದ್ದಾಗ ನಾವ್ ಯಾವ ಸೈಡ್ ಹೋಗ್ಬೇಕು ಅನ್ನೋ ಒಂದು ಫೋಕಸ್ಡ್ ಮೈಂಡು, ಕಾನ್ಸಂಟ್ರೇಷನ್ ಮತ್ತೆ ನಿನ್ನಲ್ಲಿ ಕಾನ್ಫಿಡೆಂಟ್ ಇದ್ದಾಗ ಮಾತ್ರ ಒಂದು ಸ್ಪಷ್ಟತೆಯ ಕಡೆಗೆ ನೀನು ಚಲಿಸ್ತೀಯಾ ಅಂತ ಹೇಳ್ತೀನಿ ಮ್ಯಾಮ್. ಧನ್ಯವಾದಗಳು ಮ್ಯಾಮ್.
ಧನ್ಯವಾದಗಳು ಅಕ್ಷತಾ ಅವರೇ. ಅಕ್ಷತಾ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ರು. ಅಸ್ಪಷ್ಟತೆ ಇದ್ದಾಗ ನಮ್ಮಲ್ಲಿ ಗೋಜಲು ಇರುತ್ತೆ, ಆಂಬಿಗ್ಯೂಟಿ ಹೆಚ್ಚಿರ್ತದೆ ನಮ್ಮಲ್ಲಿ. ನಾವು ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಹೆಚ್ಚಾಗಿ ಒಂದು ಕ್ಲಾರಿಟಿ ಇರೋದಿಲ್ಲ. ಅದೇ ಸ್ಪಷ್ಟತೆ ನಮ್ಮಲ್ಲಿ ಇದ್ದಾಗ, ವಿಚಾರದ ಸ್ಪಷ್ಟತೆ ಅಥವಾ ಒಂದು ಜ್ಞಾನ ನಮ್ಮಲ್ಲಿ ಹೆಚ್ಚಿದ್ದಾಗ ನಮ್ಮಲ್ಲಿ ಫೋಕಸ್ ಜಾಸ್ತಿ ಇರ್ತದೆ, ಕ್ಲಾರಿಟಿ ಇರ್ತದೆ. ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ನಿರ್ದಿಷ್ಟವಾಗಿ ನಾವು ಒಂದು ಗುರಿಯನ್ನ ಇಟ್ಕೊಂಡು ಮುಂದೆ ಸಾಗ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಅಕ್ಷತಾ ಅವ್ರು ಹೇಳಿದ್ರು. ಅಕ್ಷತಾ ಅವರೇ ಧನ್ಯವಾದಗಳು. ಈಗ ನಮ್ಮ ಕಟ್ಟೆಯರೆ ಸ್ವಾಮಿ ಸರ್ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಆತ್ಮೀಯರು ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ. ನೋಡಿ, ನಾವು ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೆ ಅಸ್ಪಷ್ಟತೆ ಇರ್ತದೆ. ಆ ಅಸ್ಪಷ್ಟತೆ ಇರೋದ್ರಿಂದ ನಾವು ಸ್ಪಷ್ಟತೆಯಾಗಿ ಹೋಗ್ಬೇಕಂತಂದ್ರೆ ನಮ್ಮ ಏಕಾಗ್ರತೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದ್ರೆ ನಾವೊಂದು ಯಾವುದೇ ಒಂದು ಮಾಡ್ಬೇಕಾದಾಗ ನಮ್ಮ ಏಕಾಗ್ರತೆ, ನಮ್ಮ ಫೋಕಸ್ಸು, ನಮ್ಮ ಮೈಂಡ್ ಸೆಟ್ಟು ಇದ್ದಾಗ ಮಾತ್ರ ನಮ್ಮ ಸ್ಪಷ್ಟತೆಯಿಂದ ಸ್ಪಷ್ಟತೆಗೆ ಓಡಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ನಮ್ಮಲ್ಲಿ ನಾವು ಒಂದು ಏನಾದ್ರೂ ಮಾಡ್ಬೇಕಾದ್ರೆ ಸಾಕಷ್ಟು ಆಲೋಚನೆಗಳು ಬೇರೆ ಬೇರೆದು ಬರ್ತಾ ಇರ್ತವೆ. ಈಗ ನೋಡಿ, ನಾವೊಂದು ಬರಿಬೇಕಾದ್ರೆ ಏನೇನೋ ಒಂದು ಆಲೋಚನೆಗಳು ಬರ್ತವೆ. ಬರಿಬೇಕಾದ್ರೂ ಅಷ್ಟೇ, ನಾವು ಬರಿಬೇಕಾದಾಗ ಕುಂತ್ಕೊಂಡಾಗ ಅದ್ರ ಕಡೆನೆ ಸ್ಪಷ್ಟವಾಗಿ ನಾವು ಬರಿತಾ ಕೂತ್ಕೊಂಡ್ರೆ ಅದ್ರದ್ದು ಒಂದು ನಮ್ಗೆ ಒಂದು ವೇ ಸಿಗುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಮಾಡುವ ಕೆಲಸದಲ್ಲಿ ಅಸ್ಪಷ್ಟತೆ ಇದ್ರೂ ಕೂಡ ಸ್ಪಷ್ಟತೆಯಿಂದ ನಾವು ಮಾಡ್ತಾ ಬಂದ್ರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಕಾಣ್ಬೋದಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೇವೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್. ಕಟ್ಟೇರಿ ಸ್ವಾಮಿ ಸರ್ ಅವರು ಹೇಳಿದ್ರು, ಅಸ್ಪಷ್ಟತೆಯಿಂದ ಸ್ಪಷ್ಟತೆ ಎಡೆಗೆ ನಾವು ಸಾಗುವಾಗ ನಮ್ಮ ಪಯಣದ ಹಾದಿ ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಮುಂದೆ ನಾವು ಮಾತಾಡ್ಸೋಣ. ನಮ್ಮ ಗೀತಾ ಮೇಡಮ್ ಅವರು ಇದ್ದಾರೆ ಇವತ್ತು ನಮ್ಮ ಜೊತೆಗೆ. ನಮಸ್ತೆ ಮೇಡಮ್. ನಮಸ್ತೆ. ಅಸ್ಪಷ್ಟತೆಯಿಂದ ಸ್ಪಷ್ಟತೆ ಎಡೆಗೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವೇನ್ ಹೇಳಲಿಕ್ಕೆ ಬಯಸ್ತೀರಾ? ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ ನಾವು ಏನೇ ಕೆಲಸ ಮಾಡಿದ್ರು ಮೊದಲು ನಮ್ಗೆ ಒಂದು ಸ್ಪಷ್ಟತೆ ಇರ್ಬೇಕು. ಆ ಸ್ಪಷ್ಟತೆ ಇಲ್ಲ ಅಂದ್ರೆ ನಮ್ಗೆ ಅದು ಒಂದು ಅಸ್ಪಷ್ಟತೆಯಾಗೆ ಕಾಣಿಸ್ತಾ ಇದೆ. ಪ್ರತಿಯೊಬ್ರು ಒಂದು ಗುರಿ ಇಟ್ಕೊಂಡಿರ್ತಾರೆ. ಆ ಗುರಿ ತುಂಬಾ ಯೋಚನೆ ಮಾಡ್ತಾನೆ ಇರ್ತಾರೆ. ಆ ಗುರಿ ನಾನ್ ತಲುಪ್ಬೇಕಾ ಬೇಡ್ವಾ, ನಾನ್ ಮಾಡ್ಬೇಕಾ ಬೇಡ್ವಾ, ನಾನ್ ಏಕ್ ಮಾಡ್ಬೇಕು, ಯಾತಕ್ಕಾಗಿ ಮಾಡ್ಬೇಕು, ಯಾರಿಗೋಸ್ಕರ ಮಾಡ್ಬೇಕು ಅನ್ನೋ ಅಸ್ಪಷ್ಟತೆಯಿಂದನೇ ವರ್ಷ ಪೂರ್ತಿ ಕಳೆದ್ ಬಿಡ್ತಾರೆ. ಇನ್ನೇನ್ ಹೊಸ ವರ್ಷ ಬಂದ್ಬಿಡುತ್ತೆ. ಮತ್ತೆ ಇನ್ನ ನೆಕ್ಸ್ಟ್ ಆ ಡೈರಿಲಿ ಬರ್ಕೊಂತಾರೆ, ನಾನು ಏನೋ ಒಂದ್ ಗುರಿ ತಲುಪ್ಬೇಕು, ಗುರಿ ಒಂದ್ ಸಾಧನೆ ಮಾಡ್ಬೇಕು ಅಂತ. ಮತ್ತೆ ಅದನ್ನ ಅಸ್ಪಷ್ಟತೆ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಂಗೆ ಅವ್ರ ಜೀವನನ ಕಳೆದ್ ಬಿಡ್ತಾರೆ. ಹಾಗಾಗಿ ಮೊದಲು ನಾವು ಒಂದು ಗುರಿ ಇಟ್ಕೊಂಡಾಗ ಒಂದು ಸ್ಪಷ್ಟತೆ ಇರ್ಬೇಕು. ಹೌದು, ನಾನು ಆ ಗುರಿ ತಲುಪಬೇಕಾದ್ರೆ ನಮ್ದು ಒಂದು ನಿಖರವಾದ ಒಂದು ದೃಷ್ಟಿ ಇರ್ಬೇಕು, ಒಂದು ತಾಳ್ಮೆ ಇರ್ಬೇಕು, ಒಂದು ಸಂಯಮ ಇರ್ಬೇಕು. ಆ ಗುರಿ ನಾನು ತಲುಪ್ತೀನಿ ಅಂತ ನಮಗೆ ನಾವು ಸ್ಪಷ್ಟತೆ ಇಟ್ಕೊಂಡಾಗ ಮಾತ್ರ ಅಲ್ಲಿ ಹೋಗಿ ತಲುಪ್ಲಿಕ್ಕೆ ಸಾಧ್ಯ. ಹಾಗೆ ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದನ್ನ ಒಂದು ಸ್ಪಷ್ಟತೆ ಇದ್ರೆ ಅದು ಧೈರ್ಯವಾಗಿ ಎಲ್ಲರೊಟ್ಟಿಗೆ, ಎಲ್ಲರೂ ಯಾರೇ ಇದ್ರು ಸಹ, ಯಾರೇ ಬಂದ್ರು ಸಹ ಒಂದು ಧೈರ್ಯವಾಗಿ ಹೇಳೋ ಅಂತದಾಗಿರುತ್ತದೆ. ಅದು ಅಸ್ಪಷ್ಟತೆ ಇದ್ರೆ, ನಮ್ಗೆ ಒಂದು ಸರಿಯಾದ ಒಂದು ಅಸ್ಪಷ್ಟತೆ ಇದ್ರೆ ನಾವು ಯಾರೊಟ್ಟಿಗೂ ಮಾತನಾಡಿಕ್ಕೂ ಆಗಲ್ಲ ಅದ್ರ ಬಗ್ಗೆ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಒಂದು ಸ್ಪಷ್ಟತೆ ಇದ್ರೆ ನಮ್ಮ ಜೀವನ ಒಂದು ಕಲರ್ಫುಲ್ ಆಗಿರುತ್ತೆ. ಅದೇ ಒಂದು ಅಸ್ಪಷ್ಟತೆ ಇದ್ರೆ ನಾವ್ ಅಲ್ಲೇ ಕುಗ್ಗು ಹೋಗ್ಬಿಡ್ತೀವಿ. ನಮ್ಮ ಜೀವನ ಒಂದು ಕಲರ್ಫುಲ್ ಆಗಿರುತ್ತೆ. ಹೇಗೆ ಒಂದು ಕಪ್ಪು ಮಸಿ ಆ ಕಲರ್ನ ಒಂದು ಮರ್ಜ್ ಮಾಡುತ್ತೋ, ಹಾಗೆ ಒಂದು ಅಸ್ಪಷ್ಟತೆ ಅನ್ನೋದು ಒಂದು ನಾವು ಅನ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಪ್ರತಿಯೊಬ್ರು ಏನಾದ್ರೂ ಒಂದು ಗುರಿ ಇಟ್ಕೊಂಡ್ರೆ ಆ ಸ್ಪಷ್ಟತೆ ಎಡೆಗೆ ಅಸ್ಪಷ್ಟತೆ ಬಿಟ್ಟು ಸ್ಪಷ್ಟತೆ ಎಡೆಗೆ ಸಾಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಗೀತಾ ಮೇಡಮ್. ಗೀತಾ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಸ್ಪಷ್ಟತೆಯಿಂದ ಇದ್ದು ನಾವು ಹೆಚ್ಚು ಸಮಯವನ್ನ ವ್ಯಯ ಮಾಡದೆ ಸ್ಪಷ್ಟತೆ ಎಡೆಗೆ ನಾವು ತೆರಳಬೇಕು. ಹಾಗೂ ಅದರ ಮಹತ್ವ ಏನು ನಮ್ಮ ಜೀವನದಲ್ಲಿ, ಸ್ಪಷ್ಟತೆ ಇದ್ದಾಗ ನಾವು ಹೇಗೆ ನಮ್ಮ ಗುರಿಯತ್ತ ಸಾಗ್ತೀವಿ, ಅಸ್ಪಷ್ಟತೆ ಇದ್ದಾಗ ನಮ್ಮ ಮನಸ್ಸು ಎತ್ತೆತ್ತ ಹೋಗ್ತದೆ ದಾರಿ ಇಲ್ಲದಂಗೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ರು. ಧನ್ಯವಾದಗಳು ಮೇಡಮ್. ಮುಂದೆ ನಾವು ಮಾತಾಡ್ಸೋಣ ನಮ್ಮ ಕಲಾವಿದರಾದಂತಹ ರವಿನಾಥ್ ಪಟ್ಟಣಶೆಟ್ಟಿ ಅವರನ್ನ. ನಮಸ್ತೆ ಸರ್. ರವಿನಾಥ್ ಸರ್. ನಮಸ್ತೆ ಎಲ್ರಿಗೂ. ಅಸ್ಪಷ್ಟತೆ ಅಂತಂದ್ರೆ, ಇಲ್ಲಿ ನಾವು ಒಂದು ಬೆಳಿಗ್ಗೆ ವಾಕಿಂಗ್ ಹೋದಾಗ ಮಂಜು ಬೀಳುತ್ತಲ್ಲ, ಅವಾಗ ದಾರಿ ನಮಗೆ ಒಂದು 10 ಅಡಿ 20 ಅಡಿ ದಾರಿ ಕಾಣಿಸೋದಿಲ್ಲ. ಅವಾಗ ಆ ತರ ನಮ್ಮ ಜೀವನದಲ್ಲಿ ಯಾವುದೇ ಕೆಲಸದಲ್ಲಿ ಆದಾಗ ನಾವು ಮುಂದೆ ಹೆಜ್ಜೆ ಇಡಕ್ಕಾಗೋದಿಲ್ಲ.
ಸಪೋಸ್ ಇವಾಗ ನೀವೇ ಒಂದು ಅಡಿಗೆ ಮಾಡ್ತೀರಿ ಅಂತಂದು ಹೇಳಿದ್ರಲ್ಲ, ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮೊದ್ಲೇ ಎಷ್ಟು ಬೇಕಾಗಿರುವಂತದ್ದು, ಉರಿಬೇಕಾಗಿರೋದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ಡಿಶ್ಗೆ ನನಗೆ ಸ್ಪಷ್ಟತೆ ಬರುತ್ತೆ. ಇಲ್ಲ ಅಂದ್ರೆ ಅದು ಪೂರ್ತಿ ತಿನ್ನಕ್ಕಾಗದೇ ಇರೋ ತರ ಆಗೋಗುತ್ತೆ. ಹಾಗೆ ಯಾವುದೇ ಒಂದು ನಾವು ಸ್ಪಷ್ಟತೆ ಸಿಕ್ಬೇಕಾದ್ರೆ ನಮ್ಮ ಕೆಲ್ಸಗಳಲ್ಲಿ ಪ್ಲಾನ್ ಬೇಕು. ಮೊದ್ಲೇ ಅದು ಮನಸ್ಸಿನಲ್ಲಿ ನಾವು ಪ್ಲಾನ್, ಆ ವಿಷಯದ ಬಗ್ಗೆ ಅರಿವಿರ್ಬೇಕು. ಅದಕ್ಕೆ ಬೇಕಾದಂತ ಎಲ್ಲಾ ಒಂದು ವಸ್ತುಗಳನ್ನ ಅಥವಾ ವಿಷಯಗಳನ್ನ ಕಲೆ ಹಾಕ್ಬೇಕಾಗುತ್ತೆ. ಅವಾಗ ಆ ವಸ್ತುದ ಬಗ್ಗೆ, ವಿಷಯದ ಬಗ್ಗೆ, ಕೆಲಸದ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಆ ಒಂದು ಪ್ರಿಪ್ರೇಷನ್ ಇಲ್ಲದೆ ಹೋದ್ರೆ ಸ್ಪಷ್ಟತೆ ಎಲ್ಲೂ ಸಿಗೋದಿಲ್ಲ. ನಮ್ಮ ಜೀವನದಲ್ಲೂ ಅಷ್ಟೇ. ಲೈಫ್ ಮುಂದೆ ಪ್ಲಾನ್ ಏನು ಅಂತ ಕೇಳ್ತಾರೆ. ನಾವು ಮುಂದೆ ಲೈಫಲ್ಲಿ ಏನ್ ಮಾಡ್ತೀವಿ ಅನ್ನೋದು ಇವಾಗಲೇ ಪ್ಲಾನ್ ಮಾಡ್ಕೊಂಡ್ರೆ ಆ ಪ್ಲಾನ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಆದ್ರೆ ಆ ಪ್ಲಾನ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ಕೆಲಸದ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಸ್ಪಷ್ಟತೆ ಸಿಗೋದು. ಇಲ್ಲ ನಾನ್ ಬಂದಂಗ್ ಬರುತ್ತೆ, ಹೆಂಗ್ ಬೇಕಾದ್ರೂ ಹೋಗ್ತೀನಿ ಅಂತಂದ್ರೆ ಆ ಸ್ಪಷ್ಟತೆ ಇರೋದಿಲ್ಲ. ಯಾವಾಗ ನಾವು ಆ ಸ್ಪಷ್ಟತೆ ಇಲ್ಲದೆ ಜೀವನ ಮಾಡ್ತೀವಿ, ನಾವು ಇಂಥದ್ದು ಆಗ್ಬೇಕು ಅಂದಾಗ ಆ ಒಂದು ರೂಟ್ ಅಲ್ಲೇ ಹೋಗ್ಬೇಕು. ಅದಕ್ಕೊಂದು ಗುರಿ ಮತ್ತೆ ಗುರು ಇರ್ಲೇಬೇಕಾಗುತ್ತೆ, ಯಾವುದೇ ಆಗ್ಲಿ ನಾವು. ಆದ್ರೆ ಅದಿಲ್ಲದೆ ಇದ್ದಾಗ ಸ್ಪಷ್ಟತೆ ಸಿಕ್ಕದಿಲ್ಲ ನನಗೆ. ಈಗ ಹೇಗೆ ಮಂಜಿಂದು ವಾತಾವರಣ ಹೇಳಿದ್ನೋ, ಅದು ಪ್ರಕೃತಿಯಲ್ಲಿ ಬರುವಂತದ್ದು. ಅದನ್ನ ನಾವು ಬದಲಾವಣೆ ಮಾಡಕ್ಕಾಗಲ್ಲ. ಆದ್ರೆ ನಮ್ ಕೈಯಲ್ಲಿರುವಂತ ಲೈಫು, ನಮ್ ಕೈಯಲ್ಲಿರುವಂತ ಪ್ರತಿಯೊಂದು ನಮ್ ಜೀವನನ ನಾವೇ ಬರ್ಕೋಬೇಕಾಗುತ್ತೆ. ಏನ್ ಬ್ರಹ್ಮ ಬಂದ್ ಬರೀತದೆ ಅನ್ನೋದು ಒಂದು ಕಾಲ್ಪನಿಕ ಕಥೆ ಅಷ್ಟೇನೆ. ಆದ್ರೆ ನಮ್ಮ ಇದನ್ನ ಬರ್ಕೋಬೇಕಾದ್ರೆ ನಾವು ಅದು ಪ್ಲಾನ್ ಇರ್ಬೇಕು, ಆ ಸ್ಪಷ್ಟತೆ ಇರ್ಬೇಕು ಆ ಪ್ಲಾನಿಗೆ. ಅವಾಗ ನಾವು ಆ ಸ್ಪಷ್ಟತೆಯನ್ನ ದೂರ ಇಟ್ಟು ಸ್ಪಷ್ಟತೆಯಲ್ಲಿಗೆ ನಾವು ಹೋಗ್ಬೋದು. ನಮ್ ಪ್ಲಾನ್ ಇಲ್ಲದೆ ಹೋದ್ರೆ, ಆ ವಿಷಯದ ಬಗ್ಗೆ ಜಾಗೃತಿ ಇಲ್ಲದೆ ಹೋದ್ರೆ ನಾವೇನೂ ಮಾಡಕ್ ಸಾಧ್ಯ ಇಲ್ಲ ಜೀವನದಲ್ಲಿ ಎಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ತೆ. ನೋಡಿ, ಅದಕ್ಕೆ ಹೇಳೋದು ಹಿರಿಯರ್ ಮಾತು ಕೇಳ್ಬೇಕು ಅಂತ ಹೇಳಿ. ನಮ್ಮ ಇವತ್ತಿನ ಈ ಟೀಮಲ್ಲಿ ರವಿನಾಥ್ ಪಟ್ಟಣಶೆಟ್ಟಿ ಅವರು ಹಿರಿಯ ಕಲಾವಿದರು, ಅವರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಅವ್ರು ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳಿಗೆ ತಿಳಿಸಿದಾಗೆ ತಿಳಿಸಿದ್ರು ನಮಗೆ. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ ನಡಿಬೇಕಾದ್ರೆ ನಮ್ಮ ಪೂರ್ವ ಸಿದ್ಧತೆಯ ಅತ್ಯವಶ್ಯಕತೆ ಇದೆ ಜೀವನದಲ್ಲಿ ಅಂತ ಹೇಳಿ. ನಾವೊಂದು ಪ್ಲಾನ್ ಅಥವಾ ಸಿದ್ಧತೆಯ ಪ್ರಿಪರೇಷನ್ ಅನ್ನ ಮೊದಲೇ ಮಾಡ್ಕೊಳ್ಳೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಸರ್. ಹಾಗೆ ಇವತ್ತಿನ ಈ ಟಾಪಿಕ್ ಆದಂತಹ ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ, ಇದನ್ನ ವೀಕ್ಷಿಸ್ತಾ ಇರುವಂತ ಎಲ್ಲರಿಗೂ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಕಾಮೆಂಟ್ ಅನ್ನ ದಯವಿಟ್ಟು ಟೆಕ್ಸ್ಟ್ ಮಾಡಿ ಕೆಳಗಡೆ, ನಾವು ಕಾಯ್ತಾ ಇರ್ತೀವಿ ನಿಮ್ಮ ಟೆಕ್ಸ್ಟ್ಗೆ. ದಯವಿಟ್ಟು ಎಲ್ಲರೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ನಿಮಗೆ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಮಾಡಿ ಬೆಲ್ ಬಟನ್ ಐಕಾನ್ ಅನ್ನ. ಮತ್ತೆ ಕಾಮೆಂಟ್ ಮಾಡಿ, ದಯವಿಟ್ಟು ಕಾಮೆಂಟ್ ಮಾಡಿದ್ರೆ ನಮ್ಗೆ ಕೂಡ ಒಂದು ಕಮ್ಯುನಿಕೇಶನ್ ಇರ್ತದೆ ನಿಮ್ಮೊಟ್ಟಿಗೆ. ಇದನ್ನ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.